ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡಾಲ್ ಕೇಕಿಗೆ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನು ನೀವು ಬೇಕರಿಯಲ್ಲೆಲ್ಲ ನೋಡಿದಾಗ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಮನೇಲಿ ನೀವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಕೇಕ್ ಡೆಕೋರೇಷನ್ ಹೇಳ್ಕೊಡ್ತಾ ಇದ್ದೀನಿ. ಡಾಲ್ದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಕೆಲವು ಬೇಸಿಕ್ ಸ್ಟೆಪ್ ಹೇಳಿಬಿಟ್ಟು ಪೂರಾ ಡೀಟೇಲ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಡೀಟೇಲ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ ಕೇಕ್ ಸ್ಪಾಂಜ್ ತೊಗೊಂಡು ನೀರನ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡಿಕೊಂಡು ಚೆನ್ನಾಗಿ ಬಟರ್ ಸ್ಕಾಚ್ ಫ್ಲೇವರನ್ನು ನಾನು ಹಾಕೋತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕೇಕಿಗೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಇದ್ರದ್ದು ಅಷ್ಟೇ, ವಿಪ್ಪಿಂಗ್ ಕ್ರೀಮ್ನ ನೀವು ಹೇಗೆ ಬೀಟ್ ಮಾಡ್ಕೊಳ್ಳೋದು, ಫ್ಲೇವರ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು, ಕಲರ್ ಕಾಂಬಿನೇಷನ್ಸ್ ಹೇಗೆ ಮಾಡೋದು, ನಿಮಗೆ ರೆಸಿಪಿ ಬೇಕಂದರೆ ತುಂಬ ಈಸಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಡೀಟೇಲಾಗಿ ನಿಮಗೆ ರೆಸಿಪಿನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಬಟರ್ ಸ್ಕಾಚ್ ಫ್ಲೇವರ್ ಮಾಡಿದ್ರೆ ನೀವು ಯಾವಾಗಲೂ ಈ ಬಟರ್ ಸ್ಕಾಚ್ದು ಕ್ರಂಬಲ್ ಸಿಗುತ್ತೆ, ಅದನ್ನು ನೀವು ಹಾಕ್ಕೊಂಡ್ರೇ ಅದು ಬಟರ್ ಸ್ಕಾಚ್ ಕೇಕಿಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದೇ ಥರ ಸ್ಟೆಪ್ಪನ್ನು ನಾವು ಫಾಲೋ ಮಾಡೋಣ. ಮತ್ತು ಇದೊಂದೇ ಕೇಕಲ್ಲ, ಇನ್ನೂ ಸುಮಾರು ಥರ ಕೇಕನ್ನು ನಾನು ಮಾಡಿದ್ದೀನಿ. ನಿಮಗೆ ಅದೆಲ್ಲ ಬೇಕಂತಂದರೆ ನನಗೆ ತಿಳಿಸ್ಕೊಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಸೇಮ್ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಮಿಕ್ಕಿದೆಲ್ಲ ಸ್ಟೆಪ್ಪಲ್ಲೂ ನಾನು ಮಾಡ್ಕೋತೀನಿ. ಬೇಸಿಕ್ಕಾಗಿ ಕೇಕ್ ಕಲಿಬೇಕಂತ ಅಂದರೆ ತುಂಬ ಈಸಿ. ಬೇಸಿಕ್ ಲೆವೆಲ್ ಕೇಕ್ ಕಲಿಯೋದು ಮತ್ತು ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ. ಇಲ್ಲಿ ನೋಡಿ, ನಾನು ಕ್ರೀಮ್ ಮಿಕ್ಕಿರುತ್ತಲ್ಲ ಇದನ್ನು ನಾನು ಕೇಕ್ ಸುತ್ತ ಹಾಕ್ಕೋತಾ ಇದ್ದೀನಿ. ಬಿಗಿನರ್ಸ್ ಮಾಡ್ತಾ ಇರ್ತೀರಲ್ಲ ಅವರು ಈ ಥರ ಕೇಕ್ಗಳನ್ನ ಈಸಿಯಾಗಿ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಮೇಲ್ಗಡೆನೂ ಡಿಸೈನ್ ಮಾಡೋದ್ರಿಂದ ಉಳಿದಿರೋ ಅಂಥ ಕ್ರೀಮ್ನ, ಫ್ಲೇವರ್ಡ್ ಕ್ರೀಮ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಬೇರೆ ಕೇಕ್ಗಳಲ್ಲಿ ನೀವು ಈ ಥರ ಹಾಕೋಕ್ಕೆ ಬರೋದಿಲ್ಲ. ಯಾವುದರಲ್ಲಿ ಜಸ್ಟ್ ಸ್ವಲ್ಪ ಮೇಲ್ಗಡೆ ಒಂದು ಸಣ್ಣ ಕೋಟಿಂಗ್ ಕೊಟ್ಬಿಟ್ಟು ಮೇಲೆ ಡಿಸೈನ್ ಮಾಡ್ತೀರಲ್ಲ ಅದಕ್ಕೆ ನೀವು ಮಿಕ್ಕಿರೋ ಫ್ಲೇವರ್ನ ಹಾಕ್ಕೋಬೋದು. ಮತ್ತು ಇದಕ್ಕೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ನಾನಿಲ್ಲಿ ನೋಝಲ್ ಹಾಕ್ಕೋತಾ ಇದ್ದೀನಿ. ರೋಸ್ ಪೆಟಲ್ ನೋಝಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಕವರ್ಗೆ ಸ್ವಲ್ಪ ಕಲರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರಬ್ ಮಾಡ್ಕೋತಾ ಇದ್ದೀನಿ. ನಿಮಗೆ 2 ಶೇಡ್ ಕಲರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಅಲ್ಲಿ ನಾನು ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮ್ಗೆ ನಾನು ಬ್ಲೂ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಮಾಡಿದ್ರೆ ಫುಲ್ಲು ನಿಮಗೆ ಡಬಲ್ ಶೇಡಲ್ಲಿ ಕಲರ್ ಬರುತ್ತೆ. ನಾನು ಹೇಳಿರೋ ಕಲರೇ ಹಾಕಬೇಕಂತ ಇಲ್ಲ, ಬೇರೆ ಕಲರ್ಸ್ನೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ, 2 ಶೇಡಲ್ಲಿ ಕಲರ್ ಬಂದಿದೆ. ಇವಾಗ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನಾನು ಸಣ್ಣ ಸಣ್ಣ ಡಾಟ್ ಇಟ್ಕೋತಾ ಇದ್ದೀನಿ ಮಿಕ್ಕಿರೋ ಕ್ರೀಮಲ್ಲಿ. ಇದು ನಿಮಗೆ ಡಾಲು 45-50 ರುಪೀಸ್ಗೆ ಆರಾಮಾಗಿ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ. ನಾನು ಮಿಕ್ಕಿರೋ ಬ್ಲೂ ಕಲರ್ಗೆ ಸಣ್ಣ ಸ್ಟಾರ್ ನೋಝಲ್ ಸಿಗುತ್ತೆ, ತುಂಬ ಸಣ್ಣದಿರುತ್ತೆ ಅದು ಸ್ಟಾರ್ ನೋಝಲ್ಲು. ಅದನ್ನು ಜಸ್ಟ್ ನಾನು ಈ ಥರ ಡಾಟ್ ಇಟ್ಕೋತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಹೇಳಿರೋಂಥ ಫ್ಲೇವರ್ಸ್ ಹಾಕಬೇಕಂತಲೇ ಇಲ್ಲ, ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಇರುತ್ತೆ ನೀವು ಅದನ್ನು ಹಾಕ್ಬೋದು. ಲಾಸ್ಟಿಗೆ ಎಡಿಬಲ್ ಸಿಲ್ವರ್ ಸ್ಪ್ರೇ ಸಿಗುತ್ತೆ. ಇದು ನೀವು ಯಾವ ಕೇಕ್ ಆದರೂ ಮಾಡಿ ಜಸ್ಟ್ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆ ಫಿನಿಶಿಂಗ್ ಮತ್ತು ತುಂಬ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಈ ಎಡಿಬಲ್ ಗೋಲ್ಡ್ ಬಾಲ್ ಸಿಗುತ್ತೆ, ಇದನ್ನು ಹಾಕ್ಕೊಂಡ್ರೆ ನಿಮಗೆ ಬಾರ್ಬಿ ಡಾಲ್ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದಾಗ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೇಕು. ಸೊ ನಾನು ಲಾಸ್ಟಲ್ಲಿ ನಿಮಗೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ.
ಇದನ್ನೆಲ್ಲ ಮಾಡ್ಕೊಳ್ಳೋದು ಬೇಸು ತುಂಬ ಈಸಿ. ನಾನು ಹೇಳ್ದಾಗೆ ನಿಮ್ಗೆ ಇದರ ಅವಶ್ಯಕತೆ ಇದೆ ಕೇಕ್ ಬೇಸ್ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.